ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ರುಚಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ರ ಕನ್ನಡ ವಿಷಯದ ಕೀ ಉತ್ತರ ನೋಡೋಣ. ಸಂಪೂರ್ಣ ಸರಿಯಾದ ಉತ್ತರ ನೋಡೋಣ. ಕೊನೆಯವರೆಗೆ ತಪ್ಪದೆ ನೋಡಿ. ಸಂಪೂರ್ಣ ಕ್ವಶನ್ ಪೇಪರು ವಿತ್ ಆನ್ಸರ್ ನೋಡೋಣ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದರೆ ಇದ್ರ ಮೇಲೆ ಅನುವಲ್ ಎಕ್ಸಾಮ್ ಮುಗಿಯೋರಿಗೆ ನಿಮ್ಮೊಂದು ಪೂರ್ವ ಪರೀಕ್ಷೆ ಇರ್ಬೋದು, ಅನುವಲ್ ಎಕ್ಸಾಮ್ ಇರ್ಬೋದು, ಎರಡು ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಮಾಡಿದ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು A to Z ವಿಡಿಯೋಗಳು ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ, ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರು ಫ್ರೆಂಡ್ಸ್ ಬಗ್ಗೆ 10th ಅವ್ರು ವಿಷಯ ಬಿಟ್ಟು ಹೇಳಿ, ಗೊತ್ತಿರ್ತಾರೆ ಕೂಡ ಎಷ್ಟು ಮಾರ್ಕ್ಸ್ ಬರ್ತವೆ, ಎಷ್ಟು ತಪ್ಪಾಗಿವೆ, ಎಷ್ಟು ಸರಿಯಾಗಿ ಅಂತ ಶೇರ್ ಮಾಡಿಬಿಟ್ಟು ಹೇಳಿ ಮಾಡ್ತಾರಲ್ವಾ. ಓಕೆ, ಬನ್ನಿ ಇವತ್ತಿನ ಈ ಒಂದು ಶಿರಮಾನ. ಅದಕ್ಕಿಂತ ಮುಂಚೆ ನೀವು ಕೂಡ ಕಮೆಂಟ್ ಮಾಡಿ, ನಿಮಗೆ 80 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ಕಮೆಂಟ್ ಮಾಡಿ. 80 ಅಲ್ಲ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ಅರ್ಥ ಆಯ್ತಾ. 100ಕ್ಕೆ ಎಷ್ಟು ಅಂಕ ಬರ್ತಾವೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಹೋಗೋಣ. ಒಂದನೇ ಮೇಲೆ ನಿಮಗೆ 6 ಮಲ್ಟಿಪಲ್ ಕ್ವಶನ್ ಇದು. ಒಂದನೇ ಮೇಲೆ ನಿಮಗೆ 6 ಮಲ್ಟಿಪಲ್ ಕ್ವಶನ್ ಇದು. ಒಂದನೇ ಕ್ವಶನ್ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ವೃತ್ತ ಸ್ವರಗಳ ಸಂಖ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ, 6 ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಸನ್ಮಾನ ಪದದಲ್ಲಿರುವ ಸಂಧಿ. ಯಾವ ಸಂಧಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಅನುನಾಸಿಕ ಸಂಧಿ ಆಗ್ತದೆ. ಇನ್ನು ಪ್ರಶ್ನೆ 3, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿವರಣ ಚಿಹ್ನೆ ಆಗ್ತದೆ. ಇನ್ನು ಕ್ವಶನ್ ನಂಬರ್ 4, ಭೂತಕಾಲ ಸೂಚಕ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ದ ಆಗ್ತದೆ. ಇನ್ನು ಪ್ರಶ್ನೆ 5, ಪ್ರಥಮ ವಿಭಕ್ತಿ ಕಾರಕರ್ತ. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, ಕರ್ತಾರ್ಥ. ಇದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 6, ಅಂಗೈ ಪದವು ಈ ಸಮಸ್ಯೆಗೆ ಸೇರಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂಶಿ ಆಗ್ತದೆ. ಇನ್ನು ಎರಡನೇ ಮೇನು, ಹೊಂದಿಸಿ ಬರೆಯಿಂದ ಬಿಟ್ಟ ಸ್ಥಳ ತುಂಬುವಂಥದ್ದು ಅರ್ಥ ಆಯ್ತಾ. ಕೆಳಗಿನಲ್ಲಿ ಮೊದಲೆರಡು ಪದಗಳು ಸಂಬಂಧತೆ ಮೂರ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯುವಂಥ ಕ್ವಶನ್ಗಳು 4 ಇದು. ಟೋಟಲಾಗಿ 4 ಮಾರ್ಕ್ಸು. ದೃಷ್ಟಿ ದಿಟ್ಟಿ ಆದರೆ ಅರ್ಕ್ ಅನ್ನೋದು ಆಗ್ತದೆ. ವ್ಯಾಪಾರಿ ಅನ್ವರ್ಥನಾಮ ಆದರೆ ಧರ್ಮರಾಯ ಅಂಕಿತನಾಮ. ಸಕ್ಕಾರಿ ಸಕ್ಕರೆ ಆದರೆ ವಿಶ್ವಾಸ ಆಗ್ತದೆ. ಚೆಲ್ಲುವಿಕೆ ತದಿದಂಥ ಭಾವನಾಮ, ಅಂಜಿಕೆ ಕೃದಂತ ಭಾವನಾಮ. ಇಷ್ಟು ನೋಡ್ಕೊಳ್ಳಿ ಸರಿಯಾದ ಉತ್ತರಗಳನ್ನು. ನೆಕ್ಸ್ಟ್ ಥರ್ಡ್ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ಅಕ್ಷರ ಉತ್ತರ ಬರೆಯಿರಿ. ಕಮೆಂಟ್ ಕೂಡ ಮಾಡಿ. ನಿಮಗೆ 100 ಅಂಕಗಳಲ್ಲಿ ಎಷ್ಟು ಬರ್ತಾವಂಥ ಮಾರ್ಕ್ಸು. 7 ಒಂದು ಅಂಕದ ಪ್ರಶ್ನೆ ಇದು. 11 ನೋಡಿ, ತುಂಬಾ ಹೇಳಿದ್ದೆ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂತ. ಆಲ್ಮೋಸ್ಟ್ ರಿಪೀಟ್ ಆಗಿರೋ ಕ್ವಶನ್ಗಳು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಿಮಗೆ ಗಣಿತ ಕೂಡ ಹಾಕ್ತೀನಿ, ಅವನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಆರಾಮಿಗೆ ಪಾಸ್ ಆಗ್ತೀನಿ ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ವಿಡಿಯೋ ನೋಡ್ಕೊಂಡ್ರೆ ಮಾತ್ರ. ತಪ್ಪು ಹಾಕ್ತೀನಿ, ನೋಡ್ಕೊಳ್ಳಿ. 11, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಕವಿ ನಯಸ್ಸಿನ. 12ನೇ ಕ್ವಶನ್ನು, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಉತ್ತರ, ಹಸಿದು ಮಲಗಿದ್ದ ಹುಲಿಯು ವಿಧಿಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಪ್ರಶ್ನೆ 13, ಲಂಡನ್ನ ಪೇಟ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಯಾವುದು? ವೂಲ್ವರ್ತ್. ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 14, ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಉತ್ತರ ನೋಡಿ, ಅಗ್ನಿಭೂತಿ ವಾಯುಭೂತಿಯರಿಗೆ ತಾನು ಸೋದರ ಮಾವನೆಂದು ಹೇಳಿ ಸಲಿಗೆ ಕೊಟ್ಟರೆ ಈ ಮೂನಿನಂತೆ ಸೊಕ್ಕಿ ಕೆಡುವರೆಂದು ಮನದಲ್ಲಿ ಯೋಚಿಸಿ ಸೂರ್ಯಮಿತ್ರನು ತನ್ನ ಕಾಶ್ಯಪ ತಂಗಿಯಲ್ಲೆಂದು ಹೇಳುತ್ತಾನೆ. ಪ್ರಶ್ನೆ 15, ಹಲಗಲಿ ಗ್ರಾಮ ಎಲ್ಲಿದೆ? ಉತ್ತರ, ಹಲಗಲಿ ಗ್ರಾಮ ಮುಧೋಳ್ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಅಂತ ಬರೆದರೂ ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 16, ಕುಂಭ ಸಂಭವ ಎಂದರೆ ಯಾರು? ಉತ್ತರ, ಕುಂಭ ಸಂಭವ ಎಂದರೆ ದ್ರೋಣ. ಪ್ರಶ್ನೆ 17, ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಉತ್ತರ ನೋಡಿ, ತುಂಬಾ ಈಸಿ ಕ್ವಶನ್ಸ್ ಇದು. ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ಬೆಳೆದು ನಿಂತಿವೆ. ನಂತರ ಕೆಳಗಿನ ಪ್ರಶ್ನೆಗಳಿಗೆ 3, 4 ಅಂಕ ಉತ್ತರಿಸಿ. 220 ಪ್ರಶ್ನೆಗಳು ಅರ್ಥ ಆಯ್ತಾ. 10 ಅನ್ಕೋತೀನಿ. 220 ಪ್ರಶ್ನೆಗಳು, ಟೋಟಲ್ 20 ಅಂಕ. ಪ್ರತಿಯೊಂದಕ್ಕೂ 2 ಅಂಕ. 10 ಪ್ರಶ್ನೆ, ಟೋಟಲ್ 20 ಅಂಕ. ನೋಡಿ, ಉತ್ತರ ಸಹಿತವೇ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. 18, ಲಿಪಿಯ ಜಾಡು ಆರಂಭಗೊಂಡ ಬಗೆಯನ್ನು ತಿಳಿಸಿ. ಲಿಪಿಯ ಜಾಡು ಆರಂಭಗೊಂಡ ಬಗೆಯನ್ನು ತಿಳಿಸಿ. ಉತ್ತರವೇ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. 19, ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ನಂತರ 20, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. 21, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯಿಸಿದನು? ನಂತರ 22, ಹೊಸಕಾಲದ ಹಸುಮಕ್ಕಳನ್ನು ಹಕ್ಕಿಯು ಹೇಗೆ ಹರಿಸಿದೆ? ಉತ್ತರ ಇದು ನೋಡ್ಕೊಳ್ಳಿ. ಇನ್ನು 23, ಹಲಗಲಿಗೆ ದಂಡು ಬರಲು ಕಾರಣವೇನು? ಇನ್ನು 24, ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಸೊ ತುಂಬಾ ಈಸಿ ಇದ್ದು ಅನ್ಕೋತೀನಿ. ಕಮೆಂಟ್ ಮಾಡಿ. ಟಫ್ ಐತೆ ಕ್ವಶನ್ ಪೇಪರ್, ಈಸಿ ಇತ್ತ ಕಮೆಂಟ್ ಮಾಡಿ. ಜೊತೆಗೆ 100 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ ಪಡ್ಕೋತೀರಾ ನೀವು?
100ಕ್ಕೆ ಎಷ್ಟು ಅಂಕ ಬರ್ತವೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. 25 ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಇದೇ ರೀತಿ 2 ಅಂಕದ ಎಲ್ಲ ಪ್ರಶ್ನೆಗಳು ನೋಡ್ಕೊಳ್ಳಿ. ನಂತರ ಹೇಳಿದ್ದೆ ನಿಮಗೆ ನೀಲನಕ್ಷೆ ಪ್ರಕಾರ ಕವಿ ಪರಿಚಯ ಕೇಳ್ತಾರೆ. ಇಡೀ ಕ್ವಶನ್ ಪೇಪರು ನಿಮ್ಮ ಒಂದು ಮಾಲ್ ಕ್ವಶನ್ ಪೇಪರ್ ಮೇಲೆ ಇರ್ತದೆ, ಜೊತೆಗೆ ನೀಲನಕ್ಷೆ ಮೇಲೆ ಇರ್ತದೆ. ಅರ್ಥ ಆಯ್ತಾ? ತಪ್ಪದೆ ಈಗ ನೋಡಿಲ್ಲ ಅಂದರೆ ಬಿಡಕ್ಕೆ ಹೋಗಬೇಡಿ. ಗಣಿತ ಆದರೂ ನೋಡ್ಕೊಳ್ಳಿ, ಸಾಧ್ಯಷ್ಟು ಎಲ್ಲ ವಿಷಯಗಳ ನೀಲನಕ್ಷೆ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಮಾಲ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಅದೇ ಬೇಸ್ ಮೇಲೆ ಕ್ವಶನ್ ಕೇಳ್ತಾರೆ. ಕೇಳಿದ್ರು ಯಾವುದು ಸಾರಾ ಅಬುಕ್ಕರು ಏನು ಕೇಳಿದ್ರು? ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಎಲ್ಲ ಕೇಳಿದ್ರು. ಪ್ರಶಸ್ತಿಗಳು ತುಂಬಾ ಈಸಿ. ಎಷ್ಟು ಬರೆದ್ರೆ ನಿಮಗೆ 3ಕ್ಕೆ 3 ಕೊಡ್ತಾರೆ. ಡೋಂಟ್ ವರಿ, ನೀವೇನು ತುಂಬ ಬರೆಯೋದು ಅವಶ್ಯಕತೆ ಇಲ್ಲ. ಏನಿರೋಕ್ಕೆ ಮೇನು ಕವಿಗಳ ಹೆಸರು, ತಂದೆ ತಾಯಿ ಹೆಸರು, ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿ ಇದ್ದರೆ ಸಾಕು. ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ನಂತರ ಪಂಪ ಕೊಟ್ಟಿದ್ರು. ಸೊ ಇದು ಕೂಡ ನಾನು ಈಸಿ ತಂದ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ವಿಷಯನು ಅನಲೈಸಿಮ್ ಕೂಡ. ನಂತರ ತುಂಬ ಜನ ಗೊತ್ತಿಲ್ಲ ಇದು ಯಾವುದಂತ. ನಿನ್ನೆ ಹೇಳಿದ್ದೆ ನಿಮಗೆ ಯಾವ್ದು ಬರ್ತಾವಂತ, ರಿಪೀಟ್ ಆಗಿದೆ ನೋಡಿ. ಯಾವ್ದು ಕೊಟ್ಟಿದ್ದಾರೆ? ಕೆಳಗಿನ ಪದ್ಯವಾಗಿ ಪ್ರಸ್ತಾರ ಹಾಕಿ ಘನ ಭಾಗ ಮಾಡಿ ಚಂದ್ರಶೇಷನ ಬರೆಯರು. ಪ್ರಸ್ತಾರ ಈ ರೀತಿ ಹಾಕ್ಬೇಕು ನೋಡಿ. ಮಿಸ್ಟೇಕ್ ಆದರೂ ಪರವಾಗಿಲ್ಲ, 3ಕ್ಕೆ 2 ಅಂಕ ಕೊಡ್ತಾರೆ. ಮಿಸ್ಟೇಕ್ ಆದರೂ ಕೊಡ್ತಾರೆ. 1-2 ಸಾಲ ಕರೆಕ್ಟ್ ಇರಬೇಕಷ್ಟೇ. ಓಕೆ, ಪ್ರಸ್ತಾರ ಹಾಕಿ ಘನವಾಗಿ ಮಾಡೋಕ್ಕೆ 2 ಅಂಕ, ಇನ್ನು ಚಂದ್ರಶೇಷನ ಬರೋಕ್ಕೆ 1 ಅಂಕ. ನೀವು ಚಂದ್ರಶೇಖರ ಹೆಸರನ್ನ ಬರಲಿಲ್ಲ ಅಂದರೂ 2 ಮಾರ್ಕ್ಸ್ ಕೊಡ್ತಾರೆ. ಯಾವುದಿದು? ಛಂದಸ್ಸು, ಭಾಮಿನಿ, ಷಟ್ಪದಿ ಆಗ್ತದೆ. ನಂತರ ನೆಕ್ಸ್ಟ್ ಮೇನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆಯೋದು ಸಾಮಾನ್ಯಗೊಳಿಸಿ. ಅಲಂಕಾರ ಕೊಟ್ಟಿದ್ರು, 3 ಅಂಕ ಇತ್ತು. ಅರ್ಥ ಆಯ್ತಾ? ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ. ಅಲಂಕಾರ ನೋಡಿ, ಉಪಮಾಲಂಕಾರ ಆಗ್ತದೆ. ಉಪಮಾಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಉಪವಾಚಕ ಎಲ್ಲ ಕೂಡ ಈಸಿ ಇದು ಅನ್ಕೋತೀನಿ. ಉತ್ತರ ಇದು ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿವರಿಸಿ. ಗಾದೆಯ ಮಹತ್ವ 3 ಮಾರ್ಕ್ಸಿಗೆ ಕೊಟ್ಟಿದ್ರು. 32 ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಓಕೆ, ತುಂಬಾ ಈಸಿ. ಹೇಳಿದೆ ನಿಮಗೆ ಈ ಸಾಲು ಯಾವುದೇ ಗಾದೆ ಕೊಟ್ಟರು ಈ ಸಾಲು ಬರಲಿ ಅಂತ ಹೇಳಿದ್ದೆ. ಯಾವ ಸಾಲು? ಗಾದೆಗಳು ಜನಪದರ ಅನುಭವದ ನಿಮತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನಾದರೂ ಅರ್ಥ ಅಂತ ಹೇಳ್ತದೆ, ಅಥವಾ ಇದು ರೀತಿ ಬಿಡ್ಬೋದು. ಗಾದೆಗಳು ವೇದಗಳಿಗೆ ಸಮಾನ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗೋದು. ಇದು ಬರೆದು ಸರಿಯಾದ ಉತ್ತರ ಆಗ್ತದೆ. ಈ ಪಾಯಿಂಟಿನ ಬರೀರಿ, 1 ಮಾರ್ಕ್ಸ್ ಆಗ್ತದೆ. ಈಗ ಬಿಟ್ಟರೆ ಪರವಾಗಿಲ್ಲ, ನೆಕ್ಸ್ಟ್ ಎಕ್ಸಾಮಲ್ಲಿ ಮಾಡ್ಕೋಬೇಡಿ. ಇನ್ನೂ ನೆಕ್ಸ್ಟ್ ಎಕ್ಸಾಮ್ಸ್ ನಿಮಗೆ ಅಲ್ಲಿ ಕರೆಕ್ಟಾಗಿ ಬರೀರಿ. ಓಕೆ, ಮತ್ತು ಮಾತಿ ಮತ್ತು ಮ್ರಾತಿ ಮೃತು ಇದೇನು ಅಕ್ಯುರೇಟ್ ಬರಬೇಕಂತಿಲ್ಲ. ನಿಮಗೇನು ಅರ್ಥ ಆಗಿದೆ ಆ ರೀತಿ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟು ಸಂದರ್ಭ ಇದು. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳು ಬರೆಯಿರಿ. 3 ಅಂಕಗಳ 6 ಸಂದರ್ಭ, ಟೋಟಲ್ 18 ಅಂಕ. ಪ್ರತಿಯೊಂದಕ್ಕೆ 3 ಅಂಕ. ಎಲ್ಲ ಕೂಡ ಉತ್ತರ ನೋಡ್ಕೊಳ್ಳಿ. 33 ಕಂಠವಿದಕ್ಕೂ ಮಾಂಸವಿದಕ್ಕೂ ಗುಂಡಿಗೆಯ ಬಿಸಿ ರಕ್ತವಿದಕ್ಕೂ. ಯಾವುದಿದು? ಆಯ್ಕೆ ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಇದು ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಇದು ವ್ಯಾಘ್ರಗೀತೆ. ಇನ್ನು 34 ಶಿಕ್ಷಕರಾಗಿ ಶಿಕ್ಷಣ ಬರಬೇಕು. ಇದ್ಯಾವುದು? ಭಾಗ್ಯಶಿಲ್ಪಿಗಳಿಂದ ಕೇಳಿದರು, ಭಾಗ್ಯಶಿಲ್ಪಿಗಳು. ನಂತರ 35 ಓಹೋ ನನಗೆ ಗುಡಿಮನೆ ಕಟ್ತಾ ಇದ್ದಿರೋ. ಇದು ಯಾವುದು? ಎದೆಗೆ ಬಿದ್ದ ಅಕ್ಷರದಿಂದ ಆಯ್ದುಕೊಂಡಿದ್ದಾರೆ. ಇನ್ನು 36 ಮಂಡಲ ಗಿಂಡಲ ಗಣಮುಖಿ. ಇದು ಯಾವುದರಿಂದ ತಗೊಂಡಿದ್ದಾರೆ? ಇದು ಹಕ್ಕಿ ಯಾರು ನೋಡಿದರ ಪದ್ಯ ಭಾಗ. ಇನ್ನು 37 ನೆಲಕ್ಕಿರಿ ಒಂದು ಬಗೆದರೆ ಚೆಲ್ಲಕ್ಕಿರಿವಂ. ಇದು ಯಾವುದು? ಹಳೆಗನ್ನಡ ಕೇಳಿದರೆ ಚೆಲಮನೆ ಮೇರಿವಂ. ಸೊ ಇದೇ ರೀತಿ ಎಲ್ಲವೇ ನೋಡ್ಕೊಳ್ಳಿ. ಹಳೆಗನ್ನಡ ಹೊಸಗನ್ನಡ ಉತ್ತರ ಸಹಿತವೇ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು ತುಂಬಾ ಈಸಿ ಪದ್ಯ ಐತೆ ಅನ್ಕೋತೀನಿ, ಎಲ್ಲರೂ ಬರೆದೇ ಅನ್ಕೋತೀನಿ. ಹಳೆಗನ್ನಡ ಕೊಟ್ಟಿಲ್ಲ, ಹೊಸಗನ್ನಡ ಕೊಟ್ಟಿದ್ರು. ಆಲ್ಮೋಸ್ಟ್ ಈಸಿ ಇತ್ತು. ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿ ಬರೀರಿ. ನೀನು ಹೇಳಿದ್ದು ನಿಮಗೆ ಯಾವೆಲ್ಲ ಬರ್ತಾವಂತ ಕೊಟ್ಟಿದ್ದಾರೆ ನೋಡಿ. ಕಲುಷಿತವಾದಿ ನದಿ ಜಳಗಳಲ್ಲಿ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ಹೊಸತೋಗದ ಮುಟ್ಟೋಣ, ಅಥವಾ ಮದಗಳೆಲ್ಲವೂ ಪದಗಳು. ಸೊ 2ರಲ್ಲಿ ಯಾವ್ದು ಬರೆದ್ರು ಸರಿಯಾದ ಉತ್ತರ ಆಗ್ತದೆ. ನಂತರ ನೆಕ್ಸ್ಟು ಕೆಳಗಿನ ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಬರೆಯುವಂಥ ಕ್ವಶನ್ನು, ಸಾರಾಂಶ ಬರೆಯುವಂಥ ಕ್ವಶನ್ನು ನೋಡಿ. 4 ಮಾರ್ಕ್ಸಿಗಿತ್ತು. ಸಾರಾಂಶ ಇದೆ ನೋಡ್ಕೊಳ್ಳಿ. ಯಾವ್ದು ತಗೊಂಡ ಜೈಮಿನಿ ಭಾರತ ಕೃತಿಯಿಂದ ಇದು ವೀರಲ್ ಎಂಬ ಪದ್ಯದಿಂದ ತಗೊಂಡಿದ್ದಾರೆ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಅನಲೈಸಮ್ ಕೂಡ ನೋಡ್ಕೊಳ್ಳಿ. ಮೌಲ್ಯನ ಬರೀಬೇಕು, 1 ಮಾರ್ಕ್ಸ್ ಇರ್ತದೆ. ಮೌಲ್ಯ ಬರೀಬೇಕು ನೋಡಿ, ಲಾಸ್ಟಿಗೆ ಮೌಲ್ಯ ಇದೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟು 4 ಪದ 2 ಪ್ರಶ್ನೆ ಒಟ್ಟಾಗಿ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. 41 ಸೀತೆಯನ್ನು ಅರಸುತ್ತ ಶಬರಿ ಆಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ಈ ಕ್ವಶನ್ ಇತ್ತು. ಇದಕ್ಕೆ ಆಪ್ಷನ್ ಕೊಟ್ಟಿದ್ದರು. ಯಾವುದು? ಶಬರಿಯ ಚಿಂತೆ ಹಿಂಗೋದ ಸಂದರ್ಭ ಸ್ವಾರಸ್ಯವನ್ನು ನಿಮ್ಮ ಮಾತ್ರ ಬರೀರಿ. ತುಂಬಾ ಈಸಿ ಇತ್ತು, ಎಲ್ಲರೂ ಬರೆದು ಅನ್ಕೋತೀನಿ. ಶಬರಿಯ ಚಿಂತೆ ಹಿಂಗೋದ ಸಂದರ್ಭ ಸ್ವಾರಸ್ಯ. ನಂತರ ವೇಟ್ ಮಾಡಿ. ಓಕೆ, 42 ಪಾಂಡವರು ಸೋದರನ್ನು ತಿಳಿದಾಗ ಕರ್ಣನ ಮನದಲ್ಲಿ ಉಂಟಾದ ಭಾವನೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಅಥವಾ ಕ್ವಶನ್ ಯಾವುದು? ಪಾಂಡವರ ರಕ್ಷಣೆಗೆ ಮುಂದಾದ ಶ್ರೀಕೃಷ್ಣನು ದುರ್ಯೋಧನನ ಬಲ ಕುಗ್ಗಿಸಲು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ ಇದು ನೋಡ್ಕೊಳ್ಳಿ. ನಂತರ ಕೆಳಗಿನ ಗದ್ಯವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟರು ಪ್ರಶ್ನೆ ಉತ್ತರಿಸಿ. ಗದ್ಯ 4 ಮಾರ್ಕ್ ಇತ್ತು. ತುಂಬಾ ಈಸಿ, ಮೇಲೆ ಅನಿಸುತ್ತದೆ, ನೋಡಿಬಿಟ್ಟು ಅದು ಬರೆಯೋದಷ್ಟೇ. ಇದು ಕೂಡ ಉತ್ತರ ಇದೆ, ನೋಡ್ಕೋಬೋದು. 2 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಪತ್ರ ಇತ್ತು. ಪತ್ರ ಕೊಟ್ಟಿದ್ರು. ವ್ಯವಹಾರಿಕ ವ್ಯಕ್ತಿಕ 2 ಕೊಯ್ದಿದ್ದು ನೋಡ್ಕೊಳ್ಳಿ. ಈ ರೀತಿ ಬರಬೇಕು. ಇದು ವ್ಯವಹಾರಿಕ ಅಲ್ಲ, ವ್ಯವಹಾರಿಕ ಪತ್ರ. ಇದು ವ್ಯವಹಾರಿಕ ಪತ್ರ, ವೈಯಕ್ತಿಕ ಮುಂದೆ ಕೊಟ್ಟಿದ್ದೀನಿ. ಇವರಿಂದ ಇವರಿಗೆ ಈ ರೀತಿ ಹಾಕಬೇಕು. ಮಾನ್ಯರೇ, ವಿಷಯ
ಈ ರೀತಿ ಹಾಕಬೇಕು. ಓಕೆ, ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಹೊರಗೊಳ್ಳ ಹಾಕಬೇಕು. ನೋಡ್ಕೊಳ್ಳಿ, ಇದೇ ಪ್ಯಾಟರ್ನ್ ಅಂತ ಏನಿಲ್ಲ, ನಿಮ್ಮ ಸ್ಕೂಲಲ್ಲಿ ಯಾವ್ದು ಹೇಳಿದರೆ ಅದೇ ಕರೆಕ್ಟು. ಓಕೆ, ಬೇರೆ ಬೇರೆ ಸ್ಕೂಲಲ್ಲಿ ಬೇರೆ ರೀತಿ ಹೇಳಿರ್ತಾರೆ, ತುಂಬಾ ವ್ಯತ್ಯಾಸ ಇರೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಇರ್ತದೆ, ಆದರೆ ಸರಿಯಾದ ಉತ್ತರ ಆಗಿರ್ತದೆ. ಡೋಂಟ್ ವರಿ. ಇದು ವೈಯಕ್ತಿಕ ಪತ್ರ ನೋಡ್ಕೊಳ್ಳಿ. ಸೊ ಇಷ್ಟು ನೋಡ್ಕೊಳ್ಳಿ. ನಂತರ ಪ್ರಬಂಧ, ತ್ಯಾಜ್ಯ ವಸ್ತುಗಳ ನೀರನ್ನು ಕೊಟ್ಟಿದ್ರು. ಸೊ ಬರಿಬೋದಾಗಿತ್ತು 5 ಅಂಕಕ್ಕೆ, ಎಲ್ಲರೂ ಬರಿತಾನೆ ಅನ್ಕೋತೀನಿ. ಪೀಠಕ್ಕೆ ಆಗಬೇಕು, ವಿಷಯ ನಿರೂಪಣೆ ಆಗಬೇಕು ಅಥವಾ ವಿಷಯ ವಿವರಣೆ, ನಂತರ ಉಪಸಂಹಾರ. ಓಕೆ, ಏನು ಯಾವ್ದು ಕೊಟ್ಟಿರೋ ನಂದು ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳು, ಎರಡು ಕೂಡ ಈಸಿ ಇದ್ದು, ಆಲ್ಮೋಸ್ಟು ಎಲ್ಲರೂ ಬರೆದ ಅನ್ಕೋತೀನಿ. ಕಮೆಂಟ್ ಮಾಡಿ ನಿಮಗೆ 100ಕ್ಕೆ ಎಷ್ಟು ಅಂಕ ಬರ್ತವೆ ಅಂತ. ಸೊ ಡೋಂಟ್ ವರಿ, ಇಲ್ಲಿ ನಮಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಅದನ್ನು ನೆಕ್ಸ್ಟ್ ಎಕ್ಸಾಮ್ ತಿಳಿದುಕೊಳ್ಳಿ. ಇನ್ನು ಕೂಡ ನಮಗೆ ಒಂದು ಪೂರ್ತಿ ಪರೀಕ್ಷೆ ಇದೆ, ಒಂದು ಪ್ರಿಪರೇಟರಿ ಇದೆ, ಜೊತೆಗೆ ಅನ್ಯುವಲ್ ಎಕ್ಸಾಮ್ ಇದೆ. ಅಲ್ಲಿ ಚೆನ್ನಾಗಿ ಬರೀರಿ, ಚೆನ್ನಾಗಿ ಓದ್ಕೊಳ್ಳಿ. ಡೋಂಟ್ ವರಿ, ನಮ್ಮ ಚಾನಲ್ ನಿಮಗೆ ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ ಹಾಕ್ತೀವಿ. ಅಷ್ಟು ಓದ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ತೀರಾ, ಸ್ಕೋರನ್ನು ಮಾಡ್ತೀರಾ. ಸೊ ಮಿಸ್ ಮಾಡಿದೆ ಅವೆಲ್ಲ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮಗೆ ವಿಡಿಯೋ ಸಿಗ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ 100ಕ್ಕೆ ಎಷ್ಟು ಬರ್ತಾವಂತ. ಥ್ಯಾಂಕ್ ಯು ಸೊ ಮಚ್.